ಗೋಕಾಕ ಅರಮನೆಗೆ ಹೊಸ ದಿನ. ಸೂರ್ಯನ ಕಿರಣಗಳು ಬಂಗಾರದ ಗೋಪುರಗಳ ಮೇಲೆ ಬೀಳುತ್ತಿತ್ತು. ಅರಮನೆಯ ಮಧ್ಯದಲ್ಲಿ ಇಗೋ ರಾಣಿ ಕನಕವತಿ. ಅವಳ ಪಕ್ಕದಲ್ಲಿ ಇನ್ನೂ ಕಿರೀಟಕ್ಕೆ ಹೊಂದಿಕೊಳ್ಳುತ್ತಿರುವ ಕಟ್ಟಿಗೆ ಕಡಿಯುವವನ ಹೃದಯ ಅಮರಕುಡು. ಕನಕವತಿ ಅರಮನೆ ನನಗಿನ್ನೂ ಹೊಸದಾಗಿ ಕಾಣ್ತಿದ್ದೆ. ನಾನಿಲ್ಲಿರುವುದು ಕನಸು ನನಸು ಎಂದು ತಿಳಿಯುತ್ತಿಲ್ಲ. ನನ್ಗೂ ಹಾಗೆ. ನಾನು ಪಕ್ಷಿಯಾಗಿದ್ದಾಗ ಕಲಿತ ಪಾಠ ಒಂದೇ: ಸ್ಥಳ ಬದಲಾಗಬಹುದು, ಆದರೆ ಹೃದಯ ಬದಲಾಗಬಾರದು. ನೀನು ಹಾಗೆ ಇದ್ರೆ ಈ ಅರಮನೆ ಸುರಕ್ಷಿತ. ಅಮರಕುಡು ನಗುತ್ತಾ, ಆದ್ರೆ ಅವನೊಳಗೆ ಒಂದು ಪ್ರಶ್ನೆ. ನಾನು ರಾಜನಾಗಲು ಯೋಗ್ಯನೇ, ಅಥವಾ ನನಗೆ ರಾಜನಾಗಲು ಅರ್ಹತೆ ಇಲ್ಲವೇ ಎಂದು ವಿಚಾರ ಮಾಡುತ್ತಾ ಅಮರಕುಡು ಅರಮನೆಯ ಮಾಳಿಗೆ ಮೇಲೆ ನಿಂತಿದ್ದನು. ಅಷ್ಟರಲ್ಲಿ ಕನಕವತಿ ಅಮರಕುಡನ್ನು ಕರೆದುಕೊಂಡು ಅರಮನೆಯ ರಾಜ್ಯಸಭೆಯ ಕಡೆ ಕರೆದುಕೊಂಡು ಹೋದಳು. ಅಲ್ಲಿ ಮಂತ್ರಿಗಳು ಮತ್ತು ರಾಜನ ದೂರದ ಸಂಬಂಧಿಗಳು ಬಂದಿದ್ದರು. ಪ್ರತಿಯೊಬ್ಬರೂ ನಗುತ್ತಿರಲಿಲ್ಲ. ಮಹಾಮಂತ್ರಿಗಳು ರಾಜವಂಶದ ದೂರದ ಬಂಧುಗಳು, ಅರಮನೆಯ ಹಳೆಯ ರಕ್ತ. ಅವರ ಕಣ್ಣಲ್ಲಿ ಒಂದೇ ಪ್ರಶ್ನೆ: ಕಟ್ಟಿಗೆ ಕಡಿಯುವವನು ರಾಜನೇ? ಪಕ್ಕದಲ್ಲಿ ಇಬ್ಬರು ಮಂತ್ರಿಗಳು ಮಾತನಾಡಿಕೊಳ್ಳುತ್ತಿದ್ದರು. ರಾಜಮನೆತನದ ರಕ್ತವೇ ಇಲ್ಲದವನಿಗೆ ಕಿರೀಟ ಕೊಟ್ಟರೆ ರಾಜ್ಯ ಉಳಿಯುತ್ತಾ ಅಥವಾ ಏನಾಗ್ತದೆ ಏನು? ಮೊದಲು ನಿನ್ನ ಕೈ ಕೊಡಲಿ ಅದು, ಆದ್ರೆ ಈಗ ರಾಜ್ಯದ್ದು. ನಿನ್ನ ಕೈ ಋಣ ತುಂಬಾ ಇದೆ. ಅಮರಕೊಡು, ಇನ್ನೊಂದು ಗಮನದಲ್ಲಿಟ್ಕೋ. ನೀನು ಶಾಪ ಮುರಿಸಿದ್ದೀಯ, ಆದ್ರೆ ರಾಜತ್ವದ ಶಾಪ ಬೇರೆ. ಇಲ್ಲಿ ಶತ್ರುಗಳು ಕತ್ತಿಯಿಂದಲ್ಲ, ನಗುವಿನ ಹಿಂದೆ ಬರುವರು. ನೀನು ಸಿದ್ಧನಿರ್ಬೇಕು. ರಾಜರೇ, ನನಗೆ ರಾಜಕಾರಣ ಗೊತ್ತಿಲ್ಲ, ನಂಬಿಕೆ ಮಾತ್ರ ಗೊತ್ತು. ಮುಂದೆ ನಮ್ಮ ರಾಜ್ಯದ ಪರಿಸ್ಥಿತಿ. ಅಮರಕುಡು ನಂಬಿಕೆ, ಅದೇ ನಿನ್ನ ಶಕ್ತಿ. ಆದ್ರೆ ಅದೇ ನಿನ್ನ ಅಪಾಯವು. ನಂಬಿಕೆ ಇಡಬೇಕಾದವರನ್ನು ಗುರುತಿಸುವುದು ಕಲಿತುಕೋ. ಅಮರಕುಡು ತಲೆಬಾಗಿದ. ಅವನ ಜೀವನದಲ್ಲಿ ಮೊದಲ ಬಾರಿ ಕತ್ತಿಗಿಂತ ಭಾರವಾದ ಹೊಣೆ ಅವನ ಕೈಯಲ್ಲಿತ್ತು. ಅರಮನೆಯ ತೋಟದಲ್ಲಿ ಕನಕವತಿ ಒಬ್ಬಳೇ ನಿಂತಿದ್ದಳು. ಪಕ್ಷಿಯಾಗಿದ್ದ ದಿನಗಳು ಅವಳನ್ನು ಮತ್ತೆ ಕರೆದುಕೊಂಡು ಬಂದವು. ಕನಕವತಿ ಯೋಚಿಸುತ್ತ, ನನಗೆ ಪಕ್ಷಿಯಾಗಿದ್ದಾಗ ಯಾವ ಶತ್ರು ಕಾಣುತ್ತಿರಲಿಲ್ಲ, ಆದ್ರೆ ಈಗ ಶತ್ರುಗಳು ಯಾರು ಎಂದು ಗುರುತಿಸುವುದು ಸುಲಭವಲ್ಲ. ಕನಕವತಿಯಲ್ಲಿ ಕಣ್ಣಲ್ಲಿ ನೀರು ಮತ್ತು ಭಯ ತುಂಬಿತ್ತು. ಅಷ್ಟ್ರಲ್ಲಿ ಅಮರಕುಡು ಕನಕವತಿಯನ್ನು ಹುಡುಕುತ್ತಾ ಅರಮನೆಯ ತೋಟದ ಕಡೆ ಬಂದನು. ಅಲ್ಲಿ ಕನಕವತಿಯನ್ನು ನೋಡಿ ಕನಕವತಿಯ ಹತ್ತಿರ ಬಂದನು. ಏಕೆ ಕನಕವತಿ, ನೀನು ಇಲ್ಲಿ ಬಂದು ನಿಂತಿರುವೆ? ಏನಾದರೂ ಸಮಸ್ಯೆಯೇ? ಏನಾದರೂ ಇದ್ದರೆ ಹೇಳು. ಅಮರಕುಡು, ನಾನು ಶಾಪದಿಂದ ಮುಕ್ತಳಾದೆ. ಆದ್ರೆ ನಿನ್ನ ಮೇಲೆ ಒಂದು ಹೊಸ ಶಾಪ ಬೀಳ್ತಿದೆ. ಈ ಅರಮನೆ ನಿನ್ನನ್ನು ಒಪ್ಪಿಕೊಳ್ಳುತ್ತಿಲ್ಲ. ನೋಡು ಕನಕವತಿ, ನಾನು ಮರದ ಮಧ್ಯೆ ಬದುಕಿದ್ದವನು. ಗಾಳಿಗೆ ಹೆದರಲ್ಲ. ಇಲ್ಲಿ ಯಾರಿಗೂ ಹೆದರುವ ಅವಶ್ಯಕತೆ ಇಲ್ಲವಲ್ಲ. ನಾನು ಬಂದಿದ್ದೆಲ್ಲವನ್ನೂ ಎದುರಿಸಿ ನಿಲ್ಲುತ್ತೇನೆ. ನನ್ನ ಬಲದ ಮೇಲೆ ನನಗೆ ನಂಬಿಕೆ ಇದೆ. ಆಯ್ತು ಅಮರಕುಡು, ಬನ್ನಿ ಹೋಗೋಣ. ಸಮಯ ತುಂಬಾ ಆಗಿದೆ ಎಂದು ಮಲಗಲು ಹೊರಟರು. ನೋಡು ಅಮರಕುಡು, ಕಾಡಿಗೆ ಅಪಾಯವಾದ್ರೆ ಬೆಂಕಿ ಹತ್ತಿಕೊಳ್ಳುತ್ತದೆ. ಆದ್ರೆ ಅರಮನೆಗೆ ಅಪಾಯ ಬಂದರೆ ಜನರು ಕಕ್ಕಾಬಿಕ್ಕಿಯಾಗುತ್ತಾರೆ. ತುಂಬ ಕಷ್ಟ ಎದುರಿಸಬೇಕಾಗುತ್ತದೆ. ಎಚ್ಚರದುಂಡೇ ಇರಬೇಕು. ನೀವು ಇರುವಾಗ ನಿಮ್ಮ ಸಲಹೆಯಿಂದ ನಾನು ಅರಮನೆಯನ್ನು ಮತ್ತು ಜನರನ್ನು ರಕ್ಷಿಸುತ್ತೇನೆ. ಆಯ್ತು, ಬನ್ನಿ ಮಲ್ಕೊಡೋಣ. ಅದೇ ದಿನ ರಾತ್ರಿ ರಾಜ್ಯದಲ್ಲಿ ಒಂದೇ ಸುದ್ದಿ ಹಬ್ಬತೊಡಗಿತ್ತು. ರಾಜರು ಹಳ್ಳಿಗಳಲ್ಲಿ ಯಾರು ಬೆಂಕಿ ಇಟ್ಟಿದ್ದಾರೆ ಎಂದು ಗೊತ್ತಾಯಿತು. ಇದನ್ನು ದೂತವೊಬ್ಬನು ರಾಜನಿಗೆ ತಿಳಿಸಲು ಬಂದನು. ಮಹಾರಾಜ, ಗಡಿಯ ಹಳ್ಳಿಗಳು ಬೆಂಕಿಯಲ್ಲಿ ಸುಟ್ಟು ಹೋಗ್ತಿವೆ. ಯಾಕೆ? ಏನಾಯ್ತು ಇದಕ್ಕೆಲ್ಲ? ಕಾರಣ ಯಾರು? ಗೊತ್ತಿಲ್ಲ ಮಹಾರಾಜರೇ, ಆದರೆ ಹಳ್ಳಿಗಳಲ್ಲಿ ತುಂಬಾ ನಷ್ಟವಾಗುತ್ತಿದೆ. ನೀವೇನಾದರೂ ಉಪಾಯ ಮಾಡಬೇಕು. ಕನಕವತಿ ಪಕ್ಷಿಯಾಗಿದ್ದಾಗ ರಕ್ಷಿಸಲ್ಪಟ್ಟ ರಾಜ್ಯ ಇಗೋ ರಾಜ ಮತ್ತು ರಾಣಿಯಾಗಿ ಅವರನ್ನೇ ಪರೀಕ್ಷಿಸುತ್ತಿತ್ತು. ರಾಜನಾಗುವುದು ಸುಲಭ, ರಾಜನಾಗಿ ಉಳಿಯುವುದು ಕಷ್ಟ. ಕಿರೀಟ ತಲೆಯ ಮೇಲೆ ಕುಳಿತ ಕ್ಷಣದಿಂದಲೇ ಶತ್ರುಗಳು ಎದ್ದುಕೊಳ್ಳುತ್ತಾರೆ. ಅಮರಕುಡು ಅದನ್ನು ಇನ್ನೂ ಸಂಪೂರ್ಣವಾಗಿ ಅರಿತಿರಲಿಲ್ಲ. ಗಡಿಯ ಹಳ್ಳಿಗಳಿಂದ ಒಂದರ ನಂತರ ಒಂದು ಸುದ್ದಿ: ಬೆಂಕಿ, ಲೂಟಿ, ಭಯ.
ಜನರು ಓಡಿ ಬಂದರು ಅರಮನೆಯ ಬಾಗಿಲಿಗೆ. ರಾಜ, ನಮ್ಮ ಮನೆಗಳೇ ಇಲ್ಲ, ಮಕ್ಕಳೂ ಉಳಿದಿಲ್ಲ. ಈಗ ನಾವು ಕಂಗಾಲಾಗಿದ್ದೇವೆ. ನಮಗೆ ನೀವು ಸಹಾಯ ಮಾಡಬೇಕು. ಬನ್ನಿ ಪ್ರಜೆಗಳೇ, ನಿಮಗೆ ಸಹಾಯ ಮಾಡುವುದು ನನ್ನ ಕರ್ತವ್ಯ. ಅಮರಕುಡು ಮೊದಲ ಬಾರಿ ರಾಜನಾಗಲ್ಲ, ಮನುಷ್ಯನಾಗಿ ನಿಂತ. ನಾನು ಕೊಡಲಿ ಹಿಡಿದ ದಿನಗಳಲ್ಲಿ ನಿಮ್ಮಂತೆಯೇ ಬದುಕಿದ್ದೆ. ನಿಮ್ಮ ನೋವು ನನಗೆ ಹೊಸದಲ್ಲ. ನೀವು ಇಲ್ಲಿ ಬಂದಿದ್ದೀರಿ, ನಿಮ್ಮ ಜೊತೆ ನಿಲ್ಲುವುದು ನನ್ನ ಕರ್ತವ್ಯ. ಜನರ ಕಣ್ಣಲ್ಲಿ ಮೊದಲ ಬಾರಿ ಭಯಕ್ಕಿಂತ ಭರವಸೆ ಹುಟ್ಟಿತು. ಕನಕವತಿ, ಹೋಗು, ರಾಜ್ಯಸಭೆಯನ್ನು ಸೇರಿಸಲು ಸೂಚಿಸು. ಆಯ್ತು ರಾಜರೇ, ಸಭೆ ಸೇರಲು ತಿಳಿಸುತ್ತೇನೆ. ಕನಕವತಿ ಮಂತ್ರಿಗಳಿಗೆ ಸಭೆ ಸೇರಲು ತಿಳಿಸಿದಳು. ಅದರಂತೆ ಎಲ್ಲ ಮಂತ್ರಿಗಳು ಬಂದು ಸಭೆಗೆ ಹಾಜರಾದರು. ಯಾಕೆ ರಾಣಿಯವರೇ, ಸಭೆ ಸೇರಲು ತಿಳಿಸಿರುವ ಕಾರಣವೇನು? ನಮ್ಮ ರಾಜ್ಯದಲ್ಲಿ ಯಾರೋ ಕಿಡಿಗೇಡಿಗಳು ಬಂದಿದ್ದಾರೆ. ರಾಜ್ಯದ ಹಳ್ಳಿಗಳಲ್ಲಿ ಬೆಂಕಿಯನ್ನು ಇಡುತ್ತಿದ್ದಾರೆ. ಕೆಲವು ಹಳ್ಳಿಗಳು ಸುಟ್ಟು ಹೋಗಿದೆ. ಇನ್ನು ಮುಂದೆ ಆಗುವ ಅನಾಹುತವನ್ನು ನಾವು ತಡೆಯಬೇಕು. ಮಂತ್ರಿಗಳೇ, ಅದನ್ನು ತಡೆಯಲು ವ್ಯವಸ್ಥೆ ಮಾಡಿ. ರಾಜರೇ, ನಾವು ಅವರ ಜೊತೆ ಯುದ್ಧವನ್ನು ಮಾಡೋಣ. ಯುದ್ಧದಲ್ಲಿ ನಾವು ಅವರನ್ನು ಸೋಲಿಸಬಹುದು. ನಮ್ಮ ಸೈನ್ಯದ ಬಲ ತುಂಬಾ ಇದೆ. ಅಷ್ಟರಲ್ಲಿ ಮತ್ತೊಬ್ಬ ಮಂತ್ರಿಯು, ರಾಜರೇ, ಸೈನ್ಯದ ಬಲದಿಂದ ಬೇಡ, ನಾವು ಒಪ್ಪಂದ ಮಾಡಿಕೊಂಡು ಇದನ್ನು ಇಲ್ಲಿಗೆ ಮುಗಿಸೋಣ. ಯುದ್ಧ ಮಾಡಿದರೆ ಜನ ಸಾಯುತ್ತಾರೆ. ಈ ಹೊಸ ರಾಜನ ಮೇಲೆ ರಾಜ್ಯವೇ ತಿರುಗಿ ಬೀಳಬಹುದು. ಒಪ್ಪಂದವೇ ಸೂಕ್ತ. ಎಲ್ಲರ ಕಣ್ಣುಗಳು ಅಮರಕುಡು ರಾಜನ ಮೇಲೆ. ನಾನು ಯುದ್ಧವನ್ನು ಮಾಡುವ ಮುನ್ನ ಸತ್ಯವನ್ನು ಅರಿಯಬೇಕು. ಮಂತ್ರಿಗಳು ಮೌನ. ಆ ಮೌನದಲ್ಲೇ ಕೆಲವರಿಗೆ ಅಸಮಾಧಾನ. ಆ ರಾತ್ರಿ ಅರಮನೆಯ ಒಳಗಿನ ಒಂದು ಗುಪ್ತ ಕೋಣೆ. ಅಲ್ಲಿ ಮಂತ್ರಿ ಮತ್ತು ರಾಜನ ದೂರದ ಸಂಬಂಧಿ ಮಾತನಾಡುತ್ತಿದ್ದರು. ಕಟ್ಟಿಗೆ ಕಡಿಯುವವನು ರಾಜನಾದರೆ ನಮ್ಮ ರಕ್ತದ ಗೌರವಕ್ಕೆ ಮಣ್ಣು. ಜನ ಅವನನ್ನು ನಂಬುವ ಮೊದಲು ಅವನನ್ನು ತಪ್ಪು ತೋರಿಸಬೇಕು. ಹೌದು ಮಂತ್ರಿ, ನಾವೇನಾದರೂ ಮಾಡಿ ಇವನನ್ನು ಮೊದಲು ಅರಮನೆಯಿಂದ ಓಡಿಸಬೇಕು. ಇಲ್ಲದಿದ್ದರೆ ಕಟ್ಟಿಗೆ ಕಡಿಯುವನು ನಮ್ಮನ್ನಾಳುತ್ತಾನೆ. ಈಗ ನಾವು ಮಾಡಿರುವ ಉಪಾಯ ಇವನನ್ನು ಅರಮನೆ ಬಿಟ್ಟು ಓಡಿಸುತ್ತದೆ. ಮಂತ್ರಿ ಎಂದರೆ ನಿಮ್ಮನ್ನೋಡಿ ಕಲಿಬೇಕು ನಾವು. ನಿಮ್ಮ ಈ ಉಪಾಯ ತುಂಬಾ ದೊಡ್ಡದು. ಒಂದು ನಗು, ಒಂದು ಷಡ್ಯಂತ್ರ. ಅಮರಕುಡುಗೆ ಗೊತ್ತಿರಲಿಲ್ಲ. ಶತ್ರು ಗಡಿಯಲ್ಲಷ್ಟೇ ಅಲ್ಲ, ಅರಮನೆಯೊಳಗೂ ಇದ್ದಾನೆ ಎಂದು. ಅರಮನೆಯಲ್ಲಿಯೇ ಸಂಚು ನಡೆಯುತ್ತಿತ್ತು. ಅಮರಕುಡುನನ್ನ ಕೆಳಗೀಳಿಸಬೇಕೆಂಬುದು. ಇದನ್ನು ಗಮನಿಸದೆ ಅಮರಕುಡು ಮತ್ತು ಕನಕವತಿ ಹಳ್ಳಿಯ ಕಡೆಗೆ ನಡೆದರು. ಕನಕವತಿ, ನಾನು ಸೈನಿಕರನ್ನು ಸೇರಿಸಿ ಯುದ್ಧ ಮಾಡಲಾರೆನು. ಹಳ್ಳಿಯ ಪ್ರಜೆಗಳನ್ನು ಸೇರಿಸಿಕೊಂಡು ಮುಂದೆ ನಿಂತು ಯುದ್ಧ ಮಾಡುತ್ತೇನೆ. ರಾಜನೇ, ಅದೇ ನಿನ್ನ ಶಕ್ತಿ. ಜನರ ಮುಂದೆ ನಿಂತ ರಾಜನನ್ನು ದ್ರೋಹಿಸಲು ಯಾರಿಗೂ ಧೈರ್ಯ ಇರಲ್ಲ. ಆದ್ರೆ ಎಚ್ಚರ, ರಾಜನು ಸೇನೆ ಜೊತೆ ಬಂದಿದ್ದರೆ ಜನ ಭಯಪಡುವರು. ರಾಜನು ಜನರ ಜೊತೆ ಬಂದರೆ ಸತ್ಯ ಹೊರಬರುತ್ತದೆ. ಅಮರಕುಡು ಇಂದು ಕಿರೀಟದೊಂದಿಗಲ್ಲ, ಜನರ ನಡುವೆ ನಡೆದು ಬಂದಿದ್ದ. ಗಡಿಯ ಹಳ್ಳಿ, ಬೂದಿಯಾದ ಮನೆಗಳು, ಪ್ರಜೆಗಳ ಕಣ್ಣೀರು, ಜನರ ಮೌನ. ಅಮರಕುಡು ಬೆಂಕಿ ತಟ್ಟಿದ ಗೋಡೆಯನ್ನು ಮುಟ್ಟಿದ. ಬೆಂಕಿ ಶತ್ರುವಿನದು ಅಲ್ಲ, ಇದು ದ್ರೋಹಿಯ ಗುರುತು. ಇದನ್ನು ಮಾಡಿದವನು ಶತ್ರು ಅಲ್ಲ, ನಮ್ಮೊಳಗೆ ಇರುವಂತಹ ಯಾರೋ ದ್ರೋಹಿಯಾಗಿರಬಹುದು. ಇದಕ್ಕೆ ಕಾರಣವಾದವರನ್ನು ಪತ್ತೆ ಹಚ್ಚಬೇಕು. ಜನ ಆಶ್ಚರ್ಯದಿಂದ ನೋಡಿದ್ರು. ಬೆಂಕಿಯಾಗೋ ಮುಂಚೆ ದಿನ ಯಾರೋ ಬಂದಿರುವುದನ್ನು ಊರಿನ ಹಿರಿಯ ಒಬ್ಬನು ನೋಡಿದ್ದನು. ಆಗ ಊರಿನ ಹಿರಿಯನು ಮುಂದೆ ಬಂದು, ಮಹಾರಾಜ, ರಾತ್ರಿ ಯಾರೋ ನಮ್ಮ ಗೋದಾಮಿನ ದಾರಿಯನ್ನು ತೋರಿಸು ಎಂದು ಕೇಳಿದರು. ಅವರು ಹೊರಗಿನವರು ಅಲ್ಲ, ಅರಮನೆಯ ಗುರುತು ಇದ್ದಂತೆ ಕಾಣುತ್ತಿತ್ತು. ಅಮರಕುಡು ಕಣ್ಣು ಮುಚ್ಚಿದ. ಒಂದು ಕ್ಷಣ ಅವನಿಗೆ ಅರಿವಾಯಿತು. ಶತ್ರು ನಮ್ಮಲ್ಲಿಯೇ ಇದ್ದಾನೆ. ಅವನನ್ನು ಮೊದಲು ಹುಡುಕಬೇಕು. ಅವನು ಅರಮನೆಯೊಳಗೆ ಇದ್ದರೂ ಇರಬಹುದು.
ನಮ್ಮಲ್ಲಿಯೇ ಇದ್ದು ನಮಗೆ ಮೋಸ ಮಾಡುವ ಜನರನ್ನು ಪತ್ತೆ ಹಚ್ಚಬೇಕು. ಎಂದುಕೊಂಡು ಅಮರಕುಡು ಅರಮನೆ ಕಡೆಗೆ ಹೊರಟನು. ದಾರಿ ಮಧ್ಯದಲ್ಲಿ ಒಂದು ಅರಮನೆಯ ಮುದ್ರೆ ಸಿಕ್ಕಿತ್ತು. ಅದನ್ನು ತೆಗೆದುಕೊಂಡು ಹೊರಟನು. ಸ್ವಲ್ಪ ದೂರ ನಡೆದ ನಂತರ ಅರಮನೆಯನ್ನು ತಲುಪಿದ. ಕನಕವತಿ ಅರಮನೆಯ ಚಾವಣಿಯ ಮೇಲೆ ನಿಂತುಕೊಂಡು ನೋಡ್ತಿದ್ದಳು. ಅವಳ ನೋಟ ಸಾಮಾನ್ಯವಾಗಿರಲಿಲ್ಲ. ಪಕ್ಷಿಯಾಗಿದ್ದಾಗ ಅವಳ ದೃಷ್ಟಿ ಹೇಗಿತ್ತೋ ಈಗ ಅವಳ ದೃಷ್ಟಿ ಅಷ್ಟು ತೀಕ್ಷ್ಣವಾಗಿ ಗಮನಿಸುತ್ತಿತ್ತು. ಅಮರುಕುಡು ಆ ಮುದ್ರೆಯನ್ನು ತಂದು ಕನಕವತಿಗೆ ತೋರಿಸಿದ. ಅಲ್ಲಿ ಮಂತ್ರಿಗಳು ಮಾಡಿದ ಒಂದು ತಪ್ಪಿನಿಂದ ಕನಕವತಿಗೆ ಅನುಮಾನ ಬಂದಿತ್ತು. ರಾಜರು ದವಸ ಧಾನ್ಯಗಳನ್ನು ಸಂಗ್ರಹಿಸಿ ಇಡಲು ಮುದ್ರೆಯ ಅಚ್ಚೆ ಬಳಸುತ್ತಿದ್ದರು. ಆದರೆ ಈಗ ಯುದ್ಧದಲ್ಲಿ ಆ ಮುದ್ರೆ ಚಿಹ್ನೆ ಸಿಕ್ಕಿದೆ ಎಂದರೆ ಇದು ಯಾರದೋ ನಮ್ಮ ಮಂತ್ರಿಗಳ ಕೈವಾಡವಿರುತ್ತದೆ. ನಮ್ಮ ಮಂತ್ರಿಗಳ ಕೈವಾಡವೇ ಇರಬಹುದು ಅಲ್ಲವಾ ಕನಕವತಿ? ಹೌದು ರಾಜರೇ, ಇವರು ಯುದ್ಧ ಮಾಡಿರುವುದು ಜನರು ಹಸಿವಿನಿಂದ ಹೋರಾಡಬೇಕು, ಅನ್ನಕ್ಕೆ ಪರದಾಡಬೇಕೆಂಬುದು ಇವರ ದುರಾಲೋಚನೆ ಇದೆ. ಇದನ್ನು ನಾವು ಮೊದಲು ಗುರುತಿಸಬೇಕು. ಹೌದು ಕನಕವತಿ, ಇದಕ್ಕೆ ನಾವು ಏನು ಪರಿಹಾರ ಹುಡುಕೋಣ? ಅಮರಕುಡು ಮತ್ತು ಕನಕವತಿ ಇಬ್ಬರೂ ಸೇರಿ ಅರಮನೆಯ ಸಭೆ ಸೇರಿಸಲು ಬಂದರು. ಸಭೆಯನ್ನು ಏರ್ಪಡಿಸಿದರು. ಅವರಕುಡು ಮಂತ್ರಿಗಳತ್ತ ತಿರುಗಿ, ಧಾನ್ಯವನ್ನು ನೋಡಿಕೊಳ್ಳುವ ಜವಾಬ್ದಾರಿ ಯಾರಿಗೆ ವಹಿಸಿಕೊಟ್ಟಿದೆ? ಒಬ್ಬ ಮಂತ್ರಿ ಎದ್ದು ನಿಂತುಕೊಂಡ. ಯಾರು ನೋಡ್ಕೊಳ್ತಾರೆ ಕೇಳಿ ಮಂತ್ರಿ ಅವರೇ? ಮಂತ್ರಿಧಿಪತಿ ವಿಕ್ರಮಶೀಲರದು ಮಹಾರಾಜ. ಇದನ್ನು ಕೇಳಿ ರಾಜರಿಗೆ ತುಂಬಾ ಕೋಪ ಬಂದಿತು. ನಮ್ಮಲ್ಲಿಯೇ ಇದ್ದುಕೊಂಡು ನಮಗೆ ಬೆನ್ನಿಗೆ ಚೂರಿ ಹಾಕುವ ಈ ಮಂತ್ರಿ, ಇವರನ್ನು ಜನರ ಮಧ್ಯೆ ಕರೆದುಕೊಂಡು ಹೋಗಿ ಶಿಕ್ಷೆ ಕೊಡೋಣ. ಪ್ರಜೆಗಳ ಇಚ್ಛೆಯಂತೆ ಇವನಿಗೆ ಶಿಕ್ಷೆಯಾಗಲಿ. ಅಮರಕುಡು ಕನಕವತಿಯನ್ನು ಮತ್ತು ಮಂತ್ರಿಮಂಡಲವನ್ನು ಕರೆದುಕೊಂಡು ಜನರಿರುವ ಪ್ರದೇಶಕ್ಕೆ ಬಂದನು. ಪ್ರಜೆಗಳೇ, ಇಲ್ಲಿ ಕೇಳಿ. ನಿಮ್ಮ ಹಳ್ಳಿಗಳಿಗೆ ಬೆಂಕಿ ಇಟ್ಟವನು ಇವನೇ. ಇವನಿಗೆ ನೀವು ಶಿಕ್ಷೆ ಕೊಡಬೇಕು. ನಾನು ಇಲ್ಲಿ ರಾಜನಾಗಿ ಬಂದಿಲ್ಲ, ನಿಮ್ಮಲ್ಲಿಯೇ ನಾನು ಒಬ್ಬ ಪ್ರಜೆಯಾಗಿ ಬಂದಿದ್ದೇನೆ. ಅದ್ರಲ್ಲಿ ಹಿರಿಯ ವ್ಯಕ್ತಿಯೊಬ್ಬನು ಎದ್ದು ನಿಂತುಕೊಂಡು ರಾಜನಿಗೆ ಕೇಳಿದ, ರಾಜರೇ, ನ್ಯಾಯವನ್ನ ಅರಮನೆಯಲ್ಲಿ ತೀರ್ಮಾನಿಸಿದ್ದರೆ ಆಗುತ್ತಿತ್ತಲ್ಲವೇ? ನ್ಯಾಯ ಅರಮನೆಯಲ್ಲಿ ನಡೀಬಹುದು, ಆದರೆ ಸತ್ಯ ಜನರ ಮುಂದೆ ನಡಿಬೇಕು. ನಿಮ್ಮ ಹಸಿವನ್ನು ಯಾರದೋ ಲಾಭಕ್ಕಾಗಿ ಉಪಯೋಗಿಸಿದ್ದಾನೆ ಈ ಮಂತ್ರಿ. ಅಷ್ಟ್ರಲ್ಲಿ ದ್ರೋಹ ಬಗೆದ ಮಂತ್ರಿ ಹೇಳಿದ, ನಾನು ರಾಜ್ಯಕ್ಕಾಗಿ ಮಾಡಿದ್ದು ಇದೆಲ್ಲ. ನನಗಾಗಿ ಏನೂ ಮಾಡಿಲ್ಲ. ನಾನು ಮಾಡಿದ್ದು ನಿಮ್ಮೆಲ್ಲರಿಗೋಸ್ಕರ, ಪ್ರಜೆಗಳೆಲ್ಲರೂ ಚೆನ್ನಾಗಿರ್ಲಿ ಎಂದು ನಾನು ಮಾಡಿದೆ. ಇದನ್ನು ಕೇಳಿ ಪ್ರಜೆಗಳೆಲ್ಲರೂ ತಮ್ಮ ತಮ್ಮಲ್ಲಿ ಗುಸುಗುಸು ಮಾತನಾಡಲು ಶುರು ಮಾಡಿದರು. ಜನರ ಬಾಯಲ್ಲಿ ಈ ಮಂತ್ರಿ ಹೇಳುತ್ತಿರುವುದು ಏನು ಎಂಬುದು ತಿಳಿಯದೆ ದಂಗಾದರು. ಊರಿಗ ಬೆಂಕಿಯಿಟ್ಟ ಮಂತ್ರಿ ನಮಗೆ ಒಳ್ಳೆಯದನ್ನು ಮಾಡುತ್ತಾನೆ ಎಂದು ಜನರು ಕಂಗಾಲಾದರು. ಜನರ ಬಾಯಲ್ಲಿ ಗುಸುಗುಸು ಹೆಚ್ಚಾಯಿತು. ಅಷ್ಟರಲ್ಲಿ ಕನಕವತಿ, ರಾಜ್ಯ ಅಂದ್ರೆ ಗೋಡೆ ಅಲ್ಲ, ರಾಜ್ಯ ಅಂದ್ರೆ ಜನ. ಜನ ಹಸಿದಿದ್ದರೆ ಯಾವ ನೀತಿ, ಯಾವ ಶಕ್ತಿ ನ್ಯಾಯವಾಗಿರಲ್ಲ. ಆದ್ರೆ ಜನರು ಮಂತ್ರಿ ಏನ್ ಹೇಳ್ತಿದ್ದಾನೆ ಎಂದು ತವಕಿಸುತ್ತಿದ್ದರು. ಅಮರಕುಡು ಮೌನವಾಗಿ ನಿಂತ. ತೀರ್ಪು ಹೇಳಲಿಲ್ಲ. ಪ್ರಜೆಗಳೇ, ನಿಮ್ಮ ತೀರ್ಪನ್ನು ತಿಳಿಸಿ ಇವನಿಗೆ ಶಿಕ್ಷೆ ಕೊಡೋಣ. ನಿಮ್ಮ ತೀರ್ಪು ಕೇಳೋಣ, ಆ ಶಿಕ್ಷೆ ಇವನಿಗೆ ಕೊಡೋಣ. ಹೇಳಿ ಪ್ರಜೆಗಳೇ. ಎಲ್ಲಾ ಜನರು ಮುಂದೆ ಬಂದ್ರು. ಅದರಲ್ಲಿ ಒಬ್ಬ ಹಿರಿಯ ಹೇಳ್ದ, ನಮ್ಮ ಮನೆಗೆ ಬೆಂಕಿಯಿಟ್ಟ ಈ ಮಂತ್ರಿಯನ್ನ ಸುಮ್ಮನೆ ಬಿಡಲು ಆಗುವುದಿಲ್ಲ. ನಮ್ಮ ಹಸಿವು ಯುದ್ಧಕ್ಕಿಂತ ಭಯಾನಕ. ನಮಗೆ ರಾಜ ಬೇಕು, ಆದ್ರೆ ದ್ರೋಹಿ ಬೇಡ. ವಿಕ್ರಮಶೀಲನು ತಲೆ ತಗ್ಗಿಸಿದನು. ಜನರ ತೀರ್ಪು ಅವನನ್ನು ಬಂಧನ ಮಾಡಬೇಕೆಂಬುದೂ ಆಗಿತ್ತು. ಈ ತೀರ್ಪಿನಂತೆ ಅಮರಕುಡ ಅವನನ್ನು ಬಂಧಿಸಲು ಮತ್ತು ಅವನಿಗೆ ಒಂದೇ ಹೊತ್ತು ಊಟ ಹಾಕಬೇಕೆಂದು ಅಂಗರಕ್ಷಕರಿಗೆ ಹೇಳಿ ಅರಮನೆಯ ನೆಲಮಹಡಿಯ ಮನೆಯಲ್ಲಿ ಬಂಧನಕ್ಕೆ ಹಾಕಿಸಿಬಿಟ್ಟನು. ಪ್ರಜೆಗಳೇ, ನಾನು ನಿಮ್ಮ ಮೇಲೆ ಆಳಲು ಬಂದಿಲ್ಲ, ನಿಮ್ಮ ನೋವು ಸಂತೋಷಗಳನ್ನು ಹಂಚಿಕೊಳ್ಳಲು ಬಂದಿದ್ದೇನೆ. ನಿಮ್ಮ ಜೊತೆ ನಿಂತು ಹೋರಾಡುತ್ತೇನೆ, ಕೇಳುತ್ತೇನೆ, ಕಲಿಯುತ್ತೇನೆ. ಇಂದು ನಾನು ರಾಜನಲ್ಲ, ನಿಮ್ಮಲ್ಲೊಬ್ಬ. ನಿಮ್ಮ ನಂಬಿಕೆ, ನಿಮ್ಮ ಪ್ರೀತಿ, ನಿಮ್ಮ ಆಶಯಗಳೇ ನನ್ನ ಕಿರೀಟ, ನನ್ನ ಶಕ್ತಿ, ನನ್ನ ದಾರಿ. ನಾಳೆಯ ಉತ್ತಮ ಭವಿಷ್ಯವನ್ನು ಸೇರಿ ನಿರ್ಮಿಸೋಣ. ಒಟ್ಟಾಗಿ ದೃಢವಾಗಿ ಸಾಗೋಣ.
ಜನರು ತಲೆ ಬಾಗಿದರು. ಅಧಿಕಾರದ ಕಿರೀಟಕ್ಕೆ ಅಲ್ಲ, ಅವರು ಗೌರವಿಸಿದದ್ದು ಮಾನವತೆ, ಸತ್ಯ, ಕರುಣೆ ಮತ್ತು ಸಮಾನತೆ. ಹೃದಯದಿಂದ ಬಂದ ನಾಯಕತ್ವಕ್ಕೆ, ಶಕ್ತಿಗಿಂತ ಮೌಲ್ಯಗಳಿಗೆ, ಭಯಕ್ಕಿಂತ ಪ್ರೀತಿಗೆ ಸಲ್ಲಿಸಿದ ಮೌನವಾದ ವಂದನೆ ಅದು. ಇದೆಲ್ಲವೂ ಮುಗಿದ ನಂತರ ಅಮರಕುಡು ಮತ್ತು ಕನಕವತಿ ಇಬ್ಬರೂ ಕಾಡಿನ ಮಧ್ಯದ ದಾರಿಯಲ್ಲಿ ಹೊರಟರು. ಆ ದಾರಿ ಅವರಿಗೆ ಹೊಸದಾಗಿರಲಿಲ್ಲ, ಯಾಕೆಂದರೆ ಪಕ್ಷಿಯಿಂದ ರಾಜಕುಮಾರಿಯಾಗಿದ್ದು ಈ ರಸ್ತೆಯ ಮುಂದಿರುವ ದೊಡ್ಡ ಮರದ ಕೆಳಗೆ. ಕೆಲವು ಶಾಪಗಳು ವ್ಯಕ್ತಿಯನ್ನು ಬಿಟ್ಟರೂ ರಾಜ್ಯವನ್ನು ಬಿಡುವುದಿಲ್ಲ. ಕನಕವತಿ ಪಕ್ಷಿಯಾಗಿದ್ದ ದಿನಗಳ ಕೊನೆಯ ಸತ್ಯ ಇಂದು ಮೌನ ಮುರಿದು ಭಯಾನಕವಾಗಿ ಎಚ್ಚರಗೊಂಡಿತು. ಅದು ಅರಮನೆಯ ಗೋಡೆಗಳಲ್ಲಿ ಕಂಪನ ಹುಟ್ಟಿಸಿ ಜನರ ಮನಸ್ಸುಗಳಲ್ಲಿ ಅಶಾಂತಿ ಹರಡಿತು. ಹೀಗೆ ಮಾತನಾಡುತ್ತಾ ಆ ದೊಡ್ಡ ಮರದ ಕೆಳಗೆ ಬಂದು ನಿಂತರು. ಅಮರಕುಡು, ಈ ಮರ ನನ್ನ ಶಾಪದ ಮೂಲ ಸ್ಥಳವಲ್ಲ. ಆದರೂ ನಾನಿಲ್ಲಿ ಹೇಗೆ ರಾಜಕುಮಾರಿಯಾದೆ? ಇದು ಯಾವುದರ ಫಲ? ಅಮರಕುಡು ಸ್ವಲ್ಪ ವಿಚಾರಿಸಿದ ನಂತರ, ಅಂದರೆ ಶಾಪ ಮುರಿದರೂ ಮೂಲ ಪಾಪ ಉಳಿದಿದೆಯಾ? ಇದು ವ್ಯಕ್ತಿಯ ತಪ್ಪಲ್ಲ, ರಾಜ್ಯ ಮಾಡಿದ ತಪ್ಪೇನೋ? ಕನಕವತಿಯು ಸ್ವಲ್ಪ ಹೊತ್ತು ಕಣ್ಣು ಮುಚ್ಚಿದಳು. ಅವಳಿಗೆ ತಾನು ಪಕ್ಷಿಯಾಗಿದ್ದಾಗ ಕೊನೇ ಬಾರಿ ಹಾರಾಡಿದ್ದ ದಿನ ನೆನಪಾಯಿತು. ಆ ಮರದ ಮೇಲೆ ಕುಳಿತಿದ್ದಾಗ ಒಂದು ರಹಸ್ಯ ಪಕ್ಷಿಗೆ, ಅಂದರೆ ಮೈಥಿಲಿಗೆ ಗೊತ್ತಾಗಿತ್ತು. ತನ್ನ ತಂದೆಯ ಒಂದು ದೊಡ್ಡ ತಪ್ಪಿನಿಂದ ತನ್ನ ರಾಜ್ಯದ ಒಬ್ಬ ಅಮಾಯಕನನ್ನು ಬಲಿಗೊಟ್ಟಿದ್ದರು. ಅಮಾಯಕ ಹಾಕಿದ ಶಾಪದಂತೆ ಈಗ ಅವನ ಮಗ ಉದಯಿಸಿಕೊಂಡು ಇಲ್ಲಿ ಬರುತ್ತಾನೆ. ನೀನು ಶಾಪಕ್ಕೆ ಒಳಗಾದವಳು. ನನ್ನ ತಂದೆಯಿಂದ ನೀನು ಮನುಷ್ಯ ರೂಪ ತಾಳಿದವಳು. ನೀನು ಎಂದಿಗೂ ನಮ್ಮ ತಂದೆಯ ಗುಲಾಮಳಾಗೇ ಇರಬೇಕು. ಇದನ್ನು ಕಂಡು ಕೋಪಿತಗೊಂಡಳು ಕನಕವತಿ. ಅಮರಕೂಡ, ಇವನನ್ನು ಇಲ್ಲಿಯೇ ಕೊಂದು ಬಿಡಬೇಕು. ನಮಗಿವನು ಮುಳ್ಳಾಗುತ್ತಾನೆ. ನಾನು ಕೊಲ್ಲಬೇಕಿದ್ದರೆ ನಾನು ರಾಜನಾಗಬೇಕಿರಲಿಲ್ಲ. ಈ ಶಾಪವನ್ನು ಹುಟ್ಟಿಸಿದ ಪಾಪಕ್ಕೆ ಹೊಸ ರಕ್ತ ಬೇಡ, ಹೊಸ ನ್ಯಾಯ ಬೇಕು. ಅಮಾಯಕನ ಮಗ ಭರತ್. ನನಗೂ ನಿನಗೂ ಇವತ್ತು ಯುದ್ಧವಾಗಲಿ. ಯಾರು ಸೋಲ್ತಾರೆ ಯಾರು ಗೆಲ್ತಾರೆ ನೋಡೋಣ. ಕನಕವತಿ ತುಂಬಾ ಸಿಟ್ಟಿಗೆ ಬಂದಳು. ಆದರೆ ಭರತನಿಗೆ ಬಂದ ಕೋಪ ತನ್ನ ತಂದೆಯೂ ತಪ್ಪು ಮಾಡದೇ ಇದ್ದರೂ ರಾಜಕುಟ್ಟ ಶಿಕ್ಷೆ ಮರಣದಂಡನೆ ಆಗಿತ್ತು. ನನ್ನ ತಂದೆ ನ್ಯಾಯವಿಲ್ಲದೆ ಸತ್ತ. ನೀವು ಅರಮನೆ ಕಟ್ಟಿದ್ರೂ ನನ್ನ ಕೋಪ ತಪ್ಪೆ. ನಿಮ್ಮ ಶಾಂತಿ ನನಗೆ ಬೇಡ. ಭರತ, ಇದನ್ನು ನಾವು ನ್ಯಾಯಯುತವಾಗಿ ಬಗೆಹರಿಸೋಣ. ಹಿಂದೆ ನಡೆದಿದ್ದೆಲ್ಲವೂ ತಪ್ಪಾಗಿ ಆಗಿರಬಹುದು. ಅದರಿಂದ ಪಶ್ಚಾತ್ತಾಪ ಪಡುವ ಬದಲು ಅರಿತುಕೊಂಡು ನಡೆಯೋಣ. ನಿನ್ನ ತಂದೆಯ ನೋವು ನನ್ನ ರೆಕ್ಕೆಗಳಲ್ಲಿ ಉಳಿದಿದೆ. ನಿನ್ನ ತಂದೆಯ ಶಾಪ. ನನ್ನ ರೂಪ ಕಳೆದುಕೊಂಡು ಬಹಳ ದಿನಗಳವರೆಗೆ ಕಷ್ಟಪಟ್ಟೆ. ಕೊನೆಗೆ ನಿಮ್ಮ ತಂದೆಯ ಸಾವಿನ ಸ್ಥಳದಲ್ಲಿಯೇ ನಾನು ನನ್ನ ನಿಜರೂಪವನ್ನು ತಾಳಿದೆ. ನಿಮ್ಮ ತಂದೆಗೆ ನಾನು ನ್ಯಾಯಯುತವಾಗಿ ಅವರ ತಪ್ಪಿಲ್ಲವೆಂದು ಒಪ್ಪಿಕೊಳ್ಳುತ್ತೇನೆ. ನಮ್ಮ ತಂದೆ ಮಾಡಿದ ತಪ್ಪಿನಿಂದ ನನಗೆ ಮತ್ತು ನಾನು ಮಾಡಿದ ತಪ್ಪಿನಿಂದ ಶಿಕ್ಷೆಯಾಗಿದೆ. ಇಂದು ನಾವಿಬ್ಬರೂ ಸತ್ಯದಿಂದ ಮುಕ್ತೆಯಾಗಬೇಕು. ಈ ಶಾಪವನ್ನು ಹುಟ್ಟಿಸಿದ್ದು ಅಹಂಕಾರ. ಇದನ್ನು ಉಳಿಸಿದ್ದು ಪ್ರತೀಕಾರ. ಇದನ್ನು ಮುರಿಯುವುದು ಒಬ್ಬನಲ್ಲ, 3 ಜನರ ತ್ಯಾಗ. ನಾನು ನಿಮ್ಮ ಹತ್ತಿರ ನ್ಯಾಯ ಕೇಳಲು ಬಂದಿದ್ದೆ. ನನ್ನ ಕೋಪ ದ್ವೇಷ ಬೆಳೆಸುತ್ತಿತ್ತು. ಭರತ, ನನ್ನ ತಂದೆಯ ತಪ್ಪಿನಿಂದ ನೀನು ಕತ್ತಲಲ್ಲಿ ಬೆಳೆದೆ. ನಿನ್ನ ತಂದೆಯ ಶಾಪ ನನ್ನ ರೆಕ್ಕೆಗಳಲ್ಲಿ ಬದುಕಿತ್ತು. ಇಂದು ನಾನು ಕ್ಷಮೆ ಕೇಳುತ್ತೇನೆ, ರಾಣಿಯಾಗಿಯಲ್ಲ, ಮನುಷ್ಯಳಾಗಿ. ಅಷ್ಟರಲ್ಲಿ ಅಮರಕುಡು ಮಾತನಾಡಿದನು. ನ್ಯಾಯವಿಲ್ಲದೆ ಹುಟ್ಟಿದ ರಾಜ್ಯ ಎಷ್ಟು ಎತ್ತರದಲ್ಲಿದ್ದರೂ ಶಾಪಿತವೇ. ಇಂದು ನಾನು ರಾಜನಾಗಿ ಅಲ್ಲ, ಒಬ್ಬ ಸಾಮಾನ್ಯನಾಗಿ ಈ ತಪ್ಪಿಗೆ ಹೊಣೆ ಹೊರುತ್ತೇನೆ. ಇದ್ದಕ್ಕಿದ್ದಂತೆ ಮರದಿಂದ ಒಂದು ಧ್ವನಿ ಕೇಳಿಸುತ್ತದೆ. ಈ ಶಾಪ ಮುರಿಬೇಕಾದ್ರೆ ಒಬ್ಬನು ತನ್ನ ಅಧಿಕಾರ ತ್ಯಜಿಸಬೇಕು, ಒಬ್ಬನು ತನ್ನ ದ್ವೇಷ ಬಿಡಬೇಕು, ಒಬ್ಬನು ತನ್ನ ಅಹಂಕಾರ ಮರೆತಿರಬೇಕು. ನಿಮಗೆ ನನ್ನ ಕಿರೀಟ ಬೇಕಾದರೆ ತೆಗೆದುಕೊಳ್ಳಿ, ನಾನು ರಾಜನಾಗಿ ಇರೋದಿಲ್ಲ. ಕನಕವತಿ ಅಮರಕುಡನನ್ನು ನೋಡಿದಳು. ಮತ್ತೆ ಆ ಮರದ ಕಡೆ ನೋಡಿ, ನನ್ನ ರಾಜಕುಲದ ಹೆಮ್ಮೆ ಇಲ್ಲೇ ಮುಗಿಯಲಿ.
ಎಂದು ರಾಜಕುಮಾರಿ ಆ ಮರಕ್ಕೆ ತಿಳಿಸಿದಳು. ನನ್ನ ತಂದೆಯ ನೋವಿಗೆ ಇನ್ನೊಬ್ಬ ತಂದೆಯ ಮಗಳು ಸಾಯಬಾರದು. ನಾನು ದ್ವೇಷ ತ್ಯಜಿಸುತ್ತೇನೆ. ಇಂದಿನಿಂದ ನನ್ನ ಹೋರಾಟ ರಕ್ತಕ್ಕೆ ಅಲ್ಲ, ಸತ್ಯಕ್ಕೆ. ಇವರೆಲ್ಲರೂ ಅಹಂಕಾರದಿಂದ ಕೆಳಗಿಳಿದರು. ಆ ಮರವು ಮತ್ತೆ ಧ್ವನಿ ಹೊರಹೊಮ್ಮಿತು. ನಿಮ್ಮ ಈ ಬದಲಾವಣೆಗೆ ನಾನು ನಿಮ್ಮೆಲ್ಲರನ್ನೂ ನನ್ನ ಶಾಪದಿಂದ ಬಿಡುಗಡೆ ಮಾಡುತ್ತೇನೆ. ನಿಮ್ಮ ಕರ್ತವ್ಯವನ್ನು ನೀವು ಮುಂದುವರಿಸಿರಿ. ಆದರೆ ದ್ವೇಷ ಮತ್ತು ಕೋಪ ಇಲ್ಲಿಗೆ ಮುಗಿಯಬೇಕು. ಅಮರಕುಡು ಮತ್ತು ಕನಕವತಿ ಅರಮನೆ ಕಡೆ ನಡೆದರು. ಭರತನು ತನ್ನ ಮನೆಯ ಕಡೆ ನಡೆದನು. ಅಷ್ಟರಲ್ಲಿ ಒಂದು ಪಕ್ಷಿಯು ಇವರೆಲ್ಲರನ್ನು ಸುತ್ತಿಕೊಂಡು ಹಾರಿಹೋಯಿತು. ಈಗ ಎಲ್ಲರೂ ಶಾಪದಿಂದ ಮುಕ್ತರಾದರು. ಆದರೆ ಇಲ್ಲಿಂದ ಹೊಸ ರಾಜ್ಯದ ಆರಂಭವಾಗುತ್ತದೆ. ಅಮರಕುಡು ಕನಕವತಿಯ ವಿವಾಹಕ್ಕೂ ಮುನ್ನ ಜನರ ಮುಂದೆ ನಡೆಯಬೇಕಾದ ಕೊನೆಯ ಪ್ರಮಾಣ. ಗ್ರಾಮಸ್ಥರೆಲ್ಲರೂ ಅರಮನೆಯ ಮುಂದೆ ಬಂದು ನಿಂತಿದ್ದರು. ಅಮರಕುಡು ಮತ್ತು ಕನಕವತಿ ಇಬ್ಬರು ಸೇರಿ ಪ್ರಜೆಗಳ ಹತ್ತಿರ ಬಂದರು. ಅಷ್ಟರಲ್ಲಿ ಗ್ರಾಮಸ್ಥನೊಬ್ಬನು, ಇವರು ನಮ್ಮವರಂತೆ ಕಾಣುತ್ತಾರೆ, ರಾಜರಂತೆ ಅನಿಸುವುದಿಲ್ಲ. ನಮ್ಮ ಕಷ್ಟ ಅರ್ಥ ಮಾಡಿಕೊಂಡು ರಾಜರು ಸಹ ನಮ್ಮಂತೆ ಬದುಕುತ್ತಿದ್ದಾರೆ. ನಾನು ನಿಮ್ಮಲ್ಲಿ ಒಬ್ಬ. ನಾನು ರಾಜನಿರಬಹುದು, ಆದರೆ ನಾನು ನಿಮ್ಮಂತೆ ಮನುಷ್ಯ. ನೀವು ನನ್ನಲ್ಲಿ ನಿಮ್ಮ ಕಷ್ಟಗಳನ್ನು ಹಂಚಿಕೊಳ್ಳಬಹುದು. ನಾನು ನಿಮಗೆ ಸಹಕರಿಸುತ್ತೇನೆ. ಇದನ್ನು ಕಂಡು ಖುಷಿಯಿಂದ ಅರಮನೆಯಿಂದ ಹೊರಟು ಹೋದರು. ಕೆಲವು ದಿನಗಳ ನಂತರ ಶಾಪಿತ ಮರದ ಕೆಳಗೆ ಒಂದು ಸ್ಮಾರಕ ನಿರ್ಮಿಸಿದ್ದರು. ನಿರ್ಮಿಸಿದವರು ಅಮರಕುಡು ಮತ್ತು ಕನಕವತಿ. ಗ್ರಾಮಸ್ಥರೆಲ್ಲರೂ ಇಲ್ಲಿ ಬಂದು ಸೇರಿದ್ದರು. ಈ ಜಾಗ ಒಂದು ತಪ್ಪಿನ ನೆನಪು. ಇಂದು ಇದನ್ನು ನ್ಯಾಯದ ನೆಲವಾಗಿ ಘೋಷಿಸುತ್ತೇನೆ. ಯಾವ ರಾಜನೂ ಇಲ್ಲಿ ಮರೆಮಾಡಿದ ರಕ್ತದ ಮೇಲೆ ಕಿರೀಟ ಹಾಕಬಾರದು. ಎಲ್ಲಾ ಪ್ರಜೆಗಳು ಇಲ್ಲಿ ಗೌರವ ಕೊಡಬೇಕು. ಎಲ್ಲ ಗ್ರಾಮಸ್ಥರು ಕೈಮುಗಿದು ರಾಜನಿಗೆ ಧಿಕ್ಕಾರ ಸೂಚಿಸಿದರು. ಅಷ್ಟರಲ್ಲಿ ಕನಕವತಿ, ಅಮರಕುಡು ಮತ್ತು ಕನಕವತಿ ಒಟ್ಟಿಗೆ ನಡೆಯುತ್ತಾರೆ. ಕಿರೀಟ ಇಲ್ಲ, ಪಕ್ಷಿಯ ರೆಕ್ಕೆ ಇಲ್ಲ, ಮನುಷ್ಯರು. ಅಹಂಕಾರದಿಂದ ಹುಟ್ಟಿದ ಶಾಪ ನಂಬಿಕೆಯಿಂದ ಮುರಿಯಿತು. ರಾಜತ್ವ ರಕ್ತದಿಂದಲ್ಲ, ಮಾನವೀಯತೆಯಿಂದ ಹುಟ್ಟಿತು. ನೀವು ಈ ಕಥೆಯಲ್ಲಿ ರಾಜನನ್ನು ನೋಡಿದ್ರಾ ಅಥವಾ ನಿಮ್ಮೊಳಗಿನ ಮನುಷ್ಯನನ್ನು? ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ. ಮುಂದಿನ ಕಥೆಗೆ ನಿಮ್ಮ ಹೆಸರನ್ನು ಬಳಸುತ್ತೇನೆ. ನಿಮಗೆ ಇಷ್ಟವಿದ್ದಲ್ಲಿ ನಿಮ್ಮ ಹೆಸರನ್ನು ಮತ್ತು ನಿಮ್ಮ ಊರ ಹೆಸರನ್ನು ಕಮೆಂಟ್ ಮೂಲಕ ತಿಳಿಸಿ. ನಿಮಗೆ ಮುಂದೆ ಯಾವ ಕಥೆ ಬೇಕೆಂಬುದನ್ನು ತಿಳಿಸಿ. ಇಲ್ಲಿಯವರೆಗೆ ನೋಡಿದ್ದಕ್ಕಾಗಿ ಧನ್ಯವಾದಗಳು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡುವುದನ್ನು ಮರೆಯಬೇಡಿ. ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ.